ಬಸನಗೌಡ ಪಾಟೀಲ್ ಯತ್ನಾಳ್ರು ಅತ್ಯಂತ ಸ್ಪಷ್ಟವಾಗಿ ಮದ್ದೂರಲ್ಲಿ ಹೇಳಿದರು, JCB ಲಾಂಛನದಡಿ ಒಂದು ಪಕ್ಷವನ್ನು ಕಟ್ತೀನಿ, ಎಲ್ಲ ಹಿಂದೂ ಪರ ಕಾರ್ಯಕರ್ತರು ಯಾರಿದ್ದಾರೆ ಆ ಬಗ್ಗೆ ಒಂದು ವಿಶ್ವಾಸ ಇರುವಂಥವ್ರು ಯಾರು ವಾರಿಯರ್ಸ್ ಇದ್ದಾರೆ ಅವ್ರ ಜೊತೆ ನಾನು ನಿಲ್ತೀನಿ ಅನ್ನೋದನ್ನು ಹೇಳಿದರು. ಆದರೆ 3-4 ದಿನಗಳ ವ್ಯತ್ಯಾಸದಲ್ಲಿ ಏನಾಯಿತು? ಮದ್ದೂರು ಮತ್ತು ತುಮಕೂರಿನ ಪ್ರಕರಣಗಳನ್ನು ಮತ್ತು ಯತ್ನಾಳ್ರ ಅಲೆಯನ್ನು, ಯೋಗಿ ಯತ್ನಾಳ್ ಅನ್ನುವಂತಹ ಮಾತನ್ನು ಅಥವಾ ಯತ್ನಾಳ್ ಅನ್ನುವಂತಹ ಮೋದಿ ರೀತಿಯ ಅಲೆಯನ್ನು ಕೇಂದ್ರದ ನಾಯಕರು ನೋಡಿದ ಮೇಲೆ ಒಂದು ಸ್ಪಷ್ಟ ಆಗಿದೆ, ಆದಷ್ಟು ಬೇಗ ದೆಹಲಿಗೆ ಯತ್ನಾಳ್ ಹೋಗ್ತಾರೆ. ನೀವು ದಿನಗಣನೆ ಅನ್ಕೋಬಹುದು, ದಸರಾ ಗಿಫ್ಟ್ ಯತ್ನಾಳ್ರ ಅಭಿಮಾನಿಗಳಿಗೆ ಸಿಗೋದು ಖಚಿತವಾಗಿದೆ. ಆ ಕಾರಣಕ್ಕೋಸ್ಕರನೇ ಯತ್ನಾಳ್ ಅವರು ಇಲ್ಲ ನಾನು ಪಕ್ಷದಲ್ಲೇ ಉಳಿತೀನಿ ಎನ್ನುವಂತಹ ನಿರ್ಧಾರ ಮಾಡಿರುವಂಥದ್ದು. ನೋಡಿ, ಹೈದರಾಬಾದ್ನ ಶಾಸಕ, BJPಯ ಶಾಸಕ ಒಬ್ಬರೇ ಇದ್ದಿದ್ದು ರಾಜಾಸಿಂಗ್ ಅವರು, ಅವ್ರ ಮೇಲೂ ಕೂಡ ಇಂಥದ್ದೇ ಒಂದು ಹೋರಾಟದ ಕಿಚ್ಚಿದ್ದ ಕಾರಣಕ್ಕೆ ಅಲ್ಲಿನ ಒಂದಷ್ಟು ಜನರ ಮಾತು ಕೇಳಿಕೊಂಡು ಉಚ್ಚಾಟನೆಯನ್ನು ಮಾಡಿತ್ತು ಕೇಂದ್ರ, ಅಂದರೆ ದೆಹಲಿಯ ನಾಯಕರು, ಹೈಕಮಾಂಡ್, BJP ಹೈಕಮಾಂಡ್. ಆನಂತರ ಆ ಉಚ್ಚಾಟನೆಯನ್ನು ಕ್ಯಾನ್ಸಲ್ ಮಾಡ್ತು. ಅದೇ ರೀತಿಯ ಪ್ರಯೋಗ ಈಗ ಕರ್ನಾಟಕದಲ್ಲಿ ಯತ್ನಾಳ್ರ ವಿಚಾರದಲ್ಲೂ ಕೂಡ ಆಗ್ತಿರುವಂಥದ್ದು. ಇದಕ್ಕಿಂತಲೂ ಮಿಗಿಲಾಗಿ ನಿಮಗೆ ಹೈಕಮಾಂಡ್ಗೆ, ಅದರಲ್ಲೂ ಅಮಿತ್ ಶಾ ಅವರು ರಾಜ್ಯದ ಪ್ರಭಾವಿ ಸಚಿವರೊಬ್ಬರ ಜೊತೆಲಿ, ಕೇಂದ್ರ ಸಚಿವರೊಬ್ಬರ ಜೊತೆಲಿ ಹೇಳಿದ್ರಂತೆ, ನಾನು ವಿಜೇಂದ್ರ ಅವರ ಮಾತು ಕೇಳಿಕೊಂಡು ತಪ್ಪು ಮಾಡಿಬಿಟ್ಟೆ, ಕರ್ನಾಟಕದ ಮಟ್ಟಿಗೆ ಯತ್ನಾಳ್ ಇರಬೇಕಿತ್ತು. ಯಾಕೆ ಈ ಮಾತನ್ನು ಹೇಳಿದ್ರು ಅಂದರೆ, ಖುದ್ದು ಅಮಿತ್ ಶಾ ಅವರು ಕೊಟ್ಟಂತಹ 4 ಎಕ್ಸಾಂಪಲ್, ವಕ್ಫ್ ಹೋರಾಟ ವಿಪಕ್ಷವಾಗಿ BJP ಮಾಡಿದ ರೀತಿಗೂ ಸಿಂಗಲ್ ಶೇರ್ ಯತ್ನಾಳ್ ಮಾಡಿದ ರೀತಿಗೂ ಎಷ್ಟು ವ್ಯತ್ಯಾಸ ಇತ್ತು ಅನ್ನೋದನ್ನು ಕೇಂದ್ರದ ನಾಯಕರು ಗಮನಿಸಿರುವಂಥದ್ದು ಒಂದನೆಯದ್ದು. ಎರಡನೇದ್ದು, ಅಕ್ರಮ ವಲಸಿಗರ ವಿಚಾರವಾಗಿಯೂ ಕೂಡ ರಾಜ್ಯ BJP ಘಟಕ ಮಾಡಿದ್ದೇನು, ಒಬ್ಬ ಯತ್ನಾಳ್ ಮಾಡಿದ್ದೇನು, ಅಸಲಿ ವಿಪಕ್ಷ ಯಾವುದು ಅನ್ನೋದು ಆ 2 ಕೇಸಲ್ಲೇನೆ ಅಮಿತ್ ಶಾ ಅವರಿಗೆ ಗೊತ್ತಾಗಿತ್ತು. ಅಸಲಿ ವಿಪಕ್ಷ ನಾಯಕ ಅದು ಯತ್ನಾಳ್ ಮಾತ್ರ ಅಂತ. ವಾಲ್ಮೀಕಿ ಹಗರಣದ ವಿಚಾರ ಬಂದಾಗ ಇಡೀ ರಾಜ್ಯ BJP ವಿಪಕ್ಷವಾಗಿ ಏನೂ ಮಾತಾಡಲಿಲ್ಲ. ಆದರೆ ಒಬ್ಬ ಯತ್ನಾಳ್ ಒಂದು ತಾರ್ಕಿಕ ಅಂತ್ಯಕ್ಕೆ ಅದನ್ನು ತಂದರು. ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ಕ್ರೆಡಿಟ್ ಯಾರಿಗಾದರೂ ಸಲ್ಲದ್ರೆ ಅದು BJPಗಲ್ಲ, ಒಬ್ಬ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಅನ್ನೋದು ಅಮಿತ್ ಶಾ ಅವರು ಹೇಳಿರುವಂತಹ ವಿಚಾರ ರಾಜ್ಯದ ಪ್ರಭಾವಿ ಕೇಂದ್ರ ಸಚಿವರ ಜೊತೆಯಲ್ಲಿ. ಇದಿಷ್ಟೇನಾ? ಧರ್ಮಸ್ಥಳ ಮತ್ತು ಸೌಜನ್ಯ ಪ್ರಕರಣ 2 ಒಟ್ಟಿಗೆ ಇದ್ದಾಗ ಅದನ್ನು ಪ್ರಬುದ್ಧ ರೀತಿಯಲ್ಲಿ ರಿಯಾಕ್ಟ್ ಮಾಡೋ ಮೂಲಕ ಯತ್ನಾಳ್ ಅಸಲಿ ವಿಪಕ್ಷ ನಾಯಕರಾದರು. ನೋಡಿ, ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು, ಮತ್ತು ಇದೆಲ್ಲ ಹಳೆ ಕೇಸ್ಗಳು, ಯಾಕಾಗಿ ಈಗ SIT ತನಿಖೆ ಮಾಡ್ತಿದೆಯೋ ಗೊತ್ತಿಲ್ಲ, ಆದರೆ ತನಿಖೆ ನಡೀಲಿ, ಸತ್ಯ ಗೊತ್ತಾಗಲಿ, ಧರ್ಮ ಉಳಿಯುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ರು. ಇದಕ್ಕಿಂತ ಮಿಗಿಲಾಗಿ ಮದ್ದೂರಿನ ಪ್ರಕರಣದಲ್ಲೂ ಕೂಡ ಇವರು ಇಡೀ BJP ರಾಜ್ಯ ಘಟಕ ಬೀದಿಯಲ್ಲಿ ನಿಂತ್ಕೊಂಡು ಅರ್ಚಾಡೋದು ಕಿರ್ಚಾಡೋದು ಏನೇನೋ ಮಾಡಿ ಬಂತು. ಅರೆ ಯತ್ನಾಳ್ ಒಂದು ಕಡೆ ನಿಂತ್ಕೊಂಡು ಒಂದು 7-8 ನಿಮಿಷಗಳ ಕಾಲ ಭಾಷಣ ಮಾಡಿದಷ್ಟೇ. ಜನಸ್ತೋಮ ಏನು ಹೇಳ್ತು, ಆನಂತರದಲ್ಲಿ ಏನಾಯಿತು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈ 5 ಕೇಸ್ ನೋಡ್ಬಿಡಿ, ಅಸಲಿ ವಿಪಕ್ಷ ನಾಯಕ ಯಾರು ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಅನಧಿಕೃತವಾಗಿ ಇರಬಹುದು, ಅಧಿಕೃತವಾಗುವಂತಹ ದಿನಗಳು ದೂರ ಇಲ್ಲ. ನೋಡಿ, ಒಂದಷ್ಟು ಷರತ್ತುಗಳ ಮೇರೆಗೆ ಹೈಕಮಾಂಡ್ ಮುಂದೆ ಚರ್ಚೆ ಮಾಡಿ ಬರುವಂತಹ ಯತ್ನಾಳ್ BJPಯಲ್ಲಿ ಬರ್ತಾರೆ, ಸುಮ್ಮನೆ ಬರೋದಿಲ್ಲ. ಎರಡು ಮಹತ್ವದ ಹುದ್ದೆಯಲ್ಲಿ ಒಂದನ್ನು ಗಿಟ್ಟಿಸ್ಕೊಂಡು ಬರ್ತಾರೆ. ಅದು ರಾಜ್ಯಾಧ್ಯಕ್ಷ ಸ್ಥಾನ ಇರಬಹುದು ಅಥವಾ ವಿಪಕ್ಷ ನಾಯಕನ ಸ್ಥಾನ, ಶಾಡೋಶಿ CM, ಛಾಯಾ ಮುಖ್ಯಮಂತ್ರಿಯಾಗಿ ಬರಬಹುದು. ಅಂತಹ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ದಸರಾಗೆ ಯತ್ನಾಳ್ರಿಗೆ ಹೈಕಮಾಂಡ್ 2 ಗಿಫ್ಟ್ ಕೊಡೋದಾದರೆ ಯಾವುದು ಕೊಡಬೇಕು? ಅದು ವಿಪಕ್ಷ ನಾಯಕನ ಸ್ಥಾನವನ್ನು ಅಥವಾ ರಾಜ್ಯಾಧ್ಯಕ್ಷ ಸ್ಥಾನವನ್ನು? ಕಮೆಂಟ್ ಮಾಡಿ.